ಪ್ರಿಯ ವೀಕ್ಷಕರೇ, ಜನಧ್ವನಿ ನ್ಯೂಸ್ಗೆ ಸ್ವಾಗತ. ಚಳ್ಳಕೆರೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳಲ್ಲಿ ನಿಯಮಬಾಹಿರ ವರ್ಗಾವಣೆ, ಹೆಚ್ಚುವರಿ ಪಿಡಿಒ ಉಸ್ತುವಾರಿ ಹಾಗೂ ತೆರಿಗೆ ಹಣ ದುರುಪಯೋಗದ ಗಂಭೀರ ಆರೋಪಗಳು ಕೇಳಿಬಂದಿವೆ. ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಶ್ರೇಣಿ 1 ಕಾರ್ಯದರ್ಶಿಗಳನ್ನು ಬೇರೆ ಬೇರೆ ಗ್ರಾಮ ಪಂಚಾಯಿತಿಗಳಿಗೆ ವರ್ಗಾಯಿಸಿ ಅವರಿಗೆ ಪಿಡಿಒ ಹುದ್ದೆಯ ಹೆಚ್ಚುವರಿ ಜವಾಬ್ದಾರಿ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಬೇಡರಡ್ಡಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಜನರಿಂದ ವಸೂಲಾದ 3,73,900 ರೂಪಾಯಿ ತೆರಿಗೆ ಹಣದಲ್ಲಿ ಪಂಚಾಯಿತಿ ಖಾತೆಗೆ ಜಮೆಯಾಗಿದ್ದು ಕೇವಲ 1,32,497 ರೂಪಾಯಿ ಮಾತ್ರ ಎನ್ನಲಾಗಿದೆ. ಉಳಿದ 2,41,403 ರೂಪಾಯಿ ಹಣ ದುರುಪಯೋಗವಾಗಿದೆ ಎಂದು ಸ್ಥಳೀಯರಾದ ನವೀನ್ ರೆಡ್ಡಿ ಆರೋಪಿಸಿದ್ದಾರೆ. ಇನ್ನು 15ನೇ ಹಣಕಾಸು ಯೋಜನೆಯ ಅಕ್ರಮದ ಕುರಿತು ತನಿಖೆ ನಡೆಸಿ ಕ್ರಮ ಕೈಗೊಳ್ಳುವಂತೆ ತಾಲೂಕು ಪಂಚಾಯಿತಿ ವರದಿ ನೀಡಿದ್ದರು ಎನ್ನಲಾಗಿದೆ. ಜಿಲ್ಲಾ ಪಂಚಾಯಿತಿ ಸಿಇಒ ಅವರು ಫೆಬ್ರವರಿ 17ರಂದು ಸೂಚನೆ ನೀಡಿ ಫೆಬ್ರವರಿ 26ರೊಳಗೆ ಅಂತಿಮ ವರದಿ ಸಲ್ಲಿಸುವಂತೆ ಆದೇಶಿಸಿದರು. ಆದರೆ ವರದಿ ಸಲ್ಲಿಕೆಯಲ್ಲಿ ವಿಳಂಬವಾಗಿದ್ದು ಜುಲೈ 16ರಂದು ಜಿಲ್ಲಾ ಪಂಚಾಯಿತಿಗೆ ದುರುಪಯೋಗದ ವರದಿ ತಲುಪಿದರೂ ಕ್ರಮ ಕೈಗೊಳ್ಳಲಾಗಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಹಾಗಾದರೆ ತನಿಖಾ ವರದಿ ಇದ್ದರೂ ಅಧಿಕಾರಿಗಳು ಮೌನವಾಗಿರುವುದೇಕೆ? ನಿಯಮಬಾಹಿರ ವರ್ಗಾವಣೆ ಮತ್ತು ಹೆಚ್ಚುವರಿ ಉಸ್ತುವಾರಿಯ ಹಿಂದೆ ಯಾವುದಾದರೂ ಪರ್ಸೆಂಟೇಜ್ ವ್ಯವಹಾರ ನಡೆದಿದೆಯೇ? ಜನರ ಜಿಲ್ಲಾ ಪಂಚಾಯಿತಿ ಸಿಇಒ ಉತ್ತರಿಸಬೇಕಿದೆ. ತಕ್ಷಣ ಕಠಿಣ ಕ್ರಮ ಕೈಗೊಳ್ಳದಿದ್ದರೆ ಲೋಕಾಯುಕ್ತ ಹಾಗೂ ಮುಖ್ಯಮಂತ್ರಿಗಳ ಕಚೇರಿಗೆ ದಾಖಲೆಗಳ ಸಮೇತ ದೂರು ನೀಡುವುದಾಗಿ ನವೀನ್ ರೆಡ್ಡಿ ಎಚ್ಚರಿಕೆ ನೀಡಿದ್ದಾರೆ. ಈ ಬಗ್ಗೆ ನವೀನ್ ರೆಡ್ಡಿ ಏನು ಹೇಳಿದ್ದಾರೆ ನೀವೇ ಕೇಳಿ. ಜನಧ್ವನಿ ನ್ಯೂಸ್. ಜನರ ಧ್ವನಿ. ಭ್ರಷ್ಟಾಚಾರದ ವಿರುದ್ಧ ನಿರಂತರ ಹೋರಾಟ. ನಮಸ್ತೆ, ನಾವು ನವೀನ್ ಅಂತ ಬೇಡರಡ್ಡಿಹಳ್ಳಿ, ಚಳ್ಳಕೆರೆ ತಾಲೂಕು. ಈ ಹಿಂದೆ ಚಳ್ಳಕೆರೆ ಅವರಿಗೆ 7 ಗ್ರಾಮ ಪಂಚಾಯಿತಿ 15ನೇ ಕಾಸದ್ದು ತನಿಖೆ ಮಾಡೋಕ್ಕೆ ಮನವಿ ಕೊಟ್ಟಿದ್ವಿ. ತನಿಖೆ ಮಾಡೋಕ್ಕೆ ಮನವಿ ಕೊಟ್ಟಾಗ ಏನಾಯಿತು, ಅವರು ತನಿಖೆ ಮಾಡಿ ಚಿತ್ರದುರ್ಗ ಜಿಲ್ಲಾ ಪಂಚಾಯಿತಿಗೆ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಅಂತೇಳಿ ವರದಿ ನೀಡಿದ್ರು. ಕ್ರಮ ಕೈಗೊಳ್ಳಿ ಅಂತ ವರದಿ ನೀಡಿದಾಗ ಮತ್ತೆ ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಸಿಇಒ ಅವರು 17/2/2026ರಂದು ಸದರಿ ನೌಕರರ ಹೆಸರು ಮತ್ತು ಅಧ್ಯಕ್ಷ ಹೆಸರು ಅದು ಏನು ಪೋಸ್ಟು ಅನ್ನೋದು ನಮಗೆ ವರದಿ ನೀಡ್ರಿ ಅಂತೇಳಿ 26/2/2026 ಒಳಗೆ ವರದಿ ನೀಡ್ರಿ ಅಂತ ಇವಾಗ ಲೆಟರ್ ಹಾಕಿದ್ರು. ವರದಿ ನೀಡ್ರಿ 7 ಪಂಚಾಯತಿದು ವರದಿ ನೀಡ್ರಿ ಅಂತ ಲೆಟರ್ ಹಾಕಿದ್ಮೇಲೆ ಇವರು ಯಾವುದೇ ವರದಿ ಇವತ್ತಿನವರೆಗೂ ನೀಡಿಲ್ಲ. ಒಂದು ವಿಚಾರ. ಇವರು ಯಾಕೆ ನೀಡಲ್ಲ ಅಂದ್ರೆ ಒಂದು ವಿಚಾರ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಬೇರೆ ಬೇರೆ ಗ್ರಾಮ ಪಂಚಾಯತಿಗಳಲ್ಲಿ ಇರೋಂಥ ಗ್ರೇಡ್ 1 ಕಾರ್ಯದರ್ಶಿಗಳನ್ನ ಅದೇ ಪಂಚಾಯತಿಯಲ್ಲಿ ಇದ್ರೆ ಮಾತ್ರ ಹೆಚ್ಚುವರಿಯಾಗಿ ಪಿಡಿಒ ಕೊಡಕ್ಕೆ ಅವಕಾಶ ಸರ್ಕಾರದಿಂದ ಸ್ಪಷ್ಟ ನಿರ್ದೇಶನ ಐತೆ. ಇದ್ರೂ ಸಮೇತ ಇವರು ಸಾಣಿಕೆರೆ ಗ್ರಾಮ ಪಂಚಾಯತಿಯಿಂದ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತಿಗೆ ಗ್ರೇಡ್ 1 ಕಾರ್ಯದರ್ಶಿನ ಹಾಕಿದ್ರು. ಅವ್ರು ಹಾಕಿದಾಗ ಮತ್ತೆ ಒಂದು 3-4 ತಿಂಗಳು ಬಿಟ್ಟು ಮತ್ತೆ ತಿಮ್ಮಪ್ಪನಹಳ್ಳಿ ಗ್ರಾಮ ಪಂಚಾಯತಿಯಿಂದ ತಳಿಕೋ ಗ್ರಾಮ ಪಂಚಾಯತಿಗೆ ಹಾಕಿದ್ರು. ಮತ್ತೆ ಆಮೇಲೆ ಇಲ್ಲಿ ದೊಡ್ಡೇರಿ ಗ್ರಾಮ ಪಂಚಾಯತಿ ಗ್ರೇಡ್ 1 ಕಾರ್ಯದರ್ಶಿನ ಬೇಡರಡ್ಡಿಹಳ್ಳಿ ಗ್ರಾಮ ಪಂಚಾಯತಿಗೆ ಹಾಕಿದ್ರು. ಇವ್ರ ಉದ್ದೇಶ, ಈ ಮೂಲ ಉದ್ದೇಶ ಏನು ಅಂದ್ರೆ, ಇವರು ಹಣ ದುರುಪಯೋಗ ಪಡಿಸ್ಕೊಳ್ಳೋಕ್ಕೋಸ್ಕರವಾಗಿ ಹಣ ಪಡೆದು ಇವ್ರನ್ನ ಹಾಕ್ತಾರಂತ ಸಾರ್ವಜನಿಕದಲ್ಲಿ ಕೇಳಿ ಬರ್ತಾ ಇತ್ತು ವಲಯದಲ್ಲಿ. ಯಾಕಂದ್ರೆ ಸರ್ಕಾರದ ಸ್ಪಷ್ಟ ನಿರ್ದೇಶನ ಇದ್ರು ಕೂಡ ಇವ್ರು ಅಲ್ಲಿಗೆ ಹಾಕ್ತಾರೆ ಅಂದ್ರೆ, ಅದಕ್ಕೆ ಉದಾಹರಣೆ ನಮ್ಮ ಬೇಡರಡ್ಡಿಹಳ್ಳಿದು ಸುಮಾರು ವರ್ಗ 1ರಲ್ಲಿ 3,73,900 ರೂಪಾಯಿ ಕಂದಾಯ ಕಟ್ಟಿದ್ದಾರೆ ಸಾರ್ವಜನಿಕರು. ಅದರಲ್ಲಿ 1,32,497 ರೂಪಾಯಿ ರೆಮಿಟೆನ್ಸ್ ಆಗಿದೆ. ಇನ್ನು 2,41,403 ರೂಪಾಯಿ ಅವರು ಇವಾಗ ಇರೋಂತ ಗ್ರೇಡ್ 1 ಕಾರ್ಯದರ್ಶಿ ಅವರು ಅಂದ್ರೆ ಹೆಚ್ಚುವರಿ ಹುದ್ದೆ ಅವರಿಗೆ ಪಿಡಿಒ ಆಗಿ ಇದು ಮಾಡಿದ್ದಾರೆ. ಅವರು ದುರುಪಯೋಗಕ್ಕೆ ಪಡಿಸ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಜಡ್ಪಿಗೆ ದಿನಾಂಕ 16/7/2026ರಂದು ವರದಿ ಸಲ್ಲಿಸಿದ್ರು ಕೂಡ ಜಡ್ಪಿ ಸಿಇಒ ಅವರವರು ಇವತ್ತಿನವರೆಗೆ ಅವ್ರ ಮೇಲೆ ಏನು ಕ್ರಮ ತಗೊಂಡಿಲ್ಲ.
ಅಂದ್ರೆ ಇವರ ಉದ್ದೇಶ, ಇವರ ಉದ್ದೇಶ ಮತ್ತು ಸಿಇಒ ಅವರ ಉದ್ದೇಶ, ಇವರು ಏನೇ ಮಾಡಿದ್ರು ಇವ್ರ ಮೇಲೆ ಏನೋ ಕ್ರಮ ತಗಂತ ಇಲ್ಲ ಅಂದ್ರೆ ಇನ್ನು ಇವ್ರಿಗೆ ಬಿಟ್ಟು ಇನ್ಯಾರ ಕೊಡ್ಬೇಕು ದೂರು? ಅಂದ್ರೆ ಇವ್ರ ಉದ್ದೇಶ ಏನು? ಇವ್ರ ಉದ್ದೇಶ ಕಾನೂನು ವಿರುದ್ಧವಾಗಿ ಆಗ್ತಾ ಇದಾರೆ ಅಂದ್ರೆ ಇವ್ರು ಭ್ರಷ್ಟಾಚಾರ ಮಾಡ್ಲಿ ಅಂತಾನೆ ಆಗ್ತಾ ಇದಾರ ಅನ್ನೋದು ನಮ್ಮೊಂದು ಉದ್ದೇಶ. ಸರ್ ಈ ತರ ಇದೇ ಈ ತಾಲೂಕಿನಲ್ಲಿ ನಡೀತೈತೆ, ಮೊಳಕಾಲ್ಮೂರು ತಾಲೂಕಿನಲ್ಲಿ ನಡೀತೈತೆ. ಮೊಳಕಾಲ್ಮೂರು ತಾಲೂಕಿನಲ್ಲೂ ಅಷ್ಟೇ, ಅಲ್ಲಿ ಇಒ ಅವರೇ ಆರ್ಡರ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸಿಇಒ ಅವರಿಗೆ ಅರ್ಜಿ ಕೊಟ್ರೆ ಅವ್ರು ಇವತ್ತಿನವರೆಗೂ ಏನು ಕ್ರಮ ಕೈಗೊಂಡಿಲ್ಲ. ಅಂದ್ರೆ ಇವ್ರ ಮೂಲ ಉದ್ದೇಶ ಏನು? ಗ್ರೇಡ್ 1 ಕಾರ್ಯದರ್ಶಿಗಳನ್ನ ಹಾಕೋದು ಗ್ರಾಮ ಪಂಚಾಯತಿಗೆ, ಅಲ್ಲಿ ಅವ್ಯವಹಾರ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಡೋದು. ಅದ್ರ ಬಗ್ಗೆ ವರದಿ ಹೋದ್ರು ಕೂಡ ಇವತ್ತಿನವರೆಗೂ ಕ್ರಮ ತಗೊಳಲ್ಲ ಅಂದ್ರೆ ಇವರೇ ಮಾಡಿಸ್ತಾ ಇದಾರ ಅನ್ನೋ ಸಂಶಯ ನಮಗೆ ಬಂದಿದೆ. ಇಒ ಅವರು, ಸಿಇಒ ಅವರು ಈ ತರ ಇದೆ ನೋಡಿ ಸರ್. ಸಾರ್ವಜನಿಕ ತೆರಿಗೆ ಹಣ ಲೂಟಿ ಆಗ್ತೈತೆ, ಆದ್ರೂ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ, ಇವತ್ತಿನವರೆಗೂ ಕ್ರಮ ತಗೊಂಡಿಲ್ಲ. ಅಂದ್ರೆ ಇವ್ರ ಮೂಲ ಉದ್ದೇಶ ಏನು? ಸಿಇಒ ಅವರದು ಮತ್ತು ಇಒ ಅವರು ಚಳಿಕೆರೆ, ಮೊಳಕಾಲ್ಮೂರು ಇವ್ರು ಕ್ರಮ ತಗೊಳಲ್ಲ ಅಂತೇಳಿ ಲೋಕಾಯುಕ್ತರಿಗೆ ಹೋಗ್ಬೇಕು ಸರ್. ಮತ್ತೆ ಇಲ್ಲ ಅಂದ್ರೆ ಕ್ರಮ ಆಗಿಲ್ಲ ಅಂದ್ರೆ ಸಿಎಂ ಕಚೇರಿ ಪತ್ರ ಬರೀತಾರೆ. ಇನ್ನೇನಾಗತ್ತೆ ಹೇಳ್ರಿ? ಸಿಎಂ ಎಲ್ಲಿಂದ ಬಂದ್ರೆ ಇವ್ರು ಏನೋ ಕ್ರಮ ತಗೊಳಲ್ಲ. ಯಾಕಂದ್ರೆ ಇವ್ರ ಉದ್ದೇಶ ಭ್ರಷ್ಟಾಚಾರ ಮಾಡ್ಲಿ ಅಂತಾನೆ ಹಾಕಿದ್ದಾರೆ ಗ್ರೇಡ್ 1 ಕಾರ್ಯದರ್ಶಿ ಗ್ರಾಮ ಪಂಚಾಯತಿಗಳಿಗೆ. ಈಗ ಗ್ರೇಡ್ 1 ಕಾರ್ಯದರ್ಶಿ ಹಾಕಂಗಿಲ್ಲ, ಆದ್ರೂ ಹಾಕಿ ಈ ತರ ಹಣ ಲೂಟಿ ಆದ್ರೂ ಅವ್ರು ಯಾವುದೇ ಕ್ರಮ ತಗೊಂತಿಲ್ಲ. ಇವರೇ ಶಾಮೀಲಾಗಿ ಅವ್ರ ಜೊತೆಗೆ ಗ್ರೇಡ್ 1 ಕಾರ್ಯದರ್ಶಿಗಳ ಜೊತೆಗೆ ಇವರೇ ಸಿಇಒ ಅವರು ಮತ್ತು ಇಒ ಅವರು ಶಾಮೀಲಾಗಿ ಭ್ರಷ್ಟಾಚಾರ ಮಾಡ್ಲಿ ಅಂತಾನೆ ಇವರು ಗ್ರಾಮ ಪಂಚಾಯತಿಗೆ ಆದೇಶ ಮಾಡಿದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನ್ ಸರ್ ಅಂದ್ರೆ, ಇದೇ ಸೇಮ್ ಚಿತ್ರದುರ್ಗ ಇದರಲ್ಲಿ ತಾಲೂಕಿನಲ್ಲಿ ಬೇರೆ ಗ್ರಾಮ ಪಂಚಾಯತಿ ಗ್ರೇಡ್ 1 ಕಾರ್ಯದರ್ಶಿನ ಉಳ್ಳೂರು ಗ್ರಾಮ ಪಂಚಾಯತಿಗೆ ಹಾಕಕ್ಕೆ ಪ್ರಪೋಸಲ್ ಕಳಿಸಿದ್ದಾರೆ. ಪ್ರಪೋಸಲ್ ಕಳಿಸಿದ್ರೆ ಅಲ್ಲಿ ಎಚ್ಚರಿಕೆ ನೋಟಿಸ್ ಕೊಟ್ಟಿದ್ದಾರೆ ಅವರಿಗೆ. ಅಂದ್ರೆ ಚಿತ್ರದುರ್ಗ ತಾಲೂಕು ಇವಾಗೆ ಒಂದು ನ್ಯಾಯ, ಮೊಳಕಾಲ್ಮೂರು ತಾಲೂಕು ಇವಾಗೆ ಒಂದು, ಚಳಿಕೆರೆ ಇವಾಗೆ ಒಂದು, ಈ ತರ ಸಿಇಒರು ಒಬ್ಬೊಬ್ಬರಿಗೆ ಒಂದೊಂದು ಕಾನೂನು ಜಾರಿ ನೋಟಿಸ್ಗಳು ಕೊಡೋದು ಈ ತರ ಮಾಡ್ತಾರೆ. ಅಂದ್ರೆ ಒಬ್ರು ಪ್ರಪೋಸಲ್ ಕಳಿಸಿದ್ರೆ ಅವ್ರದ್ದು ಹಾಕೊಡೋದು ಒಂದು ಗ್ರಾಮ ಪಂಚಾಯತಿಗೆ, ಇನ್ನೊಬ್ಬ ಇವಾಗ ಕಳಿಸಿದ್ರೆ ಅವರಿಗೆ ನಿಮ್ಗೆ ಎಚ್ಚರಿಕೆ ನೋಟಿಸ್ ಕೊಡೋದು. ಈ ತರ ಬಹಳ ನಮ್ಮ ಚಿತ್ರದುರ್ಗದಲ್ಲಿ ಆಗಿದೆ ಸರ್. ಇದಕ್ಕೆಲ್ಲ ಮೇನ್ ಕಾರಣ ಇಒ ಮತ್ತು ಸಿಇಒ ಗ್ರಾಮ ಪಂಚಾಯತಿಗಳಲ್ಲಿ ಅವ್ಯವಹಾರ ಆಗಕ್ಕೆ ಕಾರಣ, ಮುಖ್ಯ ಕಾರಣ ಇವರಿಬ್ರೆ. ಇಷ್ಟು ಹೇಳಿ